ಸಿಂಹರಾಶಿಯವರು ಯಾವ ಥರ ಇರುತ್ತಾರೆ? ಸಿಂಹರಾಶಿಯವರು ಹೊರಗಿನಿಂದ ನೋಡಿದರೆ ಗಟ್ಟಿತನ, ಆತ್ಮವಿಶ್ವಾಸ, ರಾಜಸಿಕ ವ್ಯಕ್ತಿತ್ವ. ಆದರೆ ಒಳಗೆ ಅವರು ತುಂಬ ಸೆನ್ಸಿಟಿವ್, ಪ್ರೀತಿ ಬೇಕು ಅನ್ನುವ ಮನಸ್ಸು, ಗೌರವ ಸಿಕ್ಕಾಗ ಮಾತ್ರ ಸಂಪೂರ್ಣ ತೆರೆಯುವವರು. ಸಿಂಹರಾಶಿಯವರ ಸ್ವಭಾವ. ಸಿಂಹರಾಶಿಯವರಲ್ಲಿ ಈ ಗುಣಗಳು ಹೆಚ್ಚು ಕಾಣುತ್ತವೆ. ನಾಯಕತ್ವ ಗುಣ, ಯಾರ ಮುಂದೆ ತಲೆ ಭಾಗದ ಸ್ವಭಾವ, ನೇರ ಮಾತು, ಅಡ್ಡ ಮಾತಿಲ್ಲ. ತಾವು ತಪ್ಪು ಮಾಡಿದರೂ ಒಪ್ಪಿಕೊಳ್ಳಲು ತಡ, ಆದರೆ ಅಹಂಕಾರ ಅನ್ನಿಸಬಹುದು. ತಕ್ಷಣ ಕೋಪ ಬರುತ್ತದೆ. ತಮ್ಮ ಮೌಲ್ಯ ಕಡಿಮೆ ಮಾಡಿದರೆ ಸಹಿಸೋಲ್ಲ. ಗೌರವ ಕೊಟ್ಟರೆ ಜೀವ ಕೊಡುವಷ್ಟು ನಿಷ್ಠೆ. ಅವಮಾನ ಮಾಡಿದರೆ ಜೀವನದಿಂದಲೇ ದೂರ ಮಾಡುತ್ತಾರೆ. ಸಿಂಹರಾಶಿಯವರ ಮನಸ್ಸು ಹೇಗಿರುತ್ತೆ? ಇದು ಬಹಳ ಮುಖ್ಯ. ಸಿಂಹರಾಶಿಯವರು ಹೊರಗೆ ನಗ್ತಾ ಇರಬಹುದು, ಆದರೆ ಒಳಗೆ ಅವರಿಗೆ ಮಾತಾಡದೆ ಕಷ್ಟ ಸಹಿಸುವವರು. ಯಾರಿಗೂ ತಮ್ಮ ನೋವು ಹೇಳದವರು, ನಾನು ಹ್ಯಾಂಡಲ್ ಮಾಡ್ಕೊಳ್ತೀನಿ ಅನ್ನುವವರು. ಇವರಿಗೆ ಅತಿ ದೊಡ್ಡ ಬೇಕಾದದ್ದು ಮಾನ್ಯತೆ, ಅಂದರೆ ರೆಸ್ಪೆಕ್ಟ್. ಪ್ರೀತಿ ಕೂಡ ಗೌರವದ ಜೊತೆಯೇ ಬೇಕು. ಸಿಂಹರಾಶಿಯವರ ಲೈಫ್ ಸ್ಟೈಲ್. ಸಿಂಹರಾಶಿಯವರಿಗೆ ಸಾಮಾನ್ಯ ಜೀವನ ಇಷ್ಟವಿಲ್ಲ. ಅವರಿಗೆ ಕ್ಲಾಸ್, ಸ್ಟೈಲ್, ಮೆರೆಯುವ ಬದುಕು ಇಷ್ಟ. ಜನ ಗೌರವಿಸುವ ಸ್ಥಾನ. ಹಣ ಇದ್ದರೂ ಇಲ್ಲದಿದ್ದರೂ ನಾವು ಲೋ ಕ್ಲಾಸ್ ಅನ್ನಿಸೋ ರೀತಿಯಲ್ಲಿ ಜೀವಿಸೋಲ್ಲ. ಅವರಿಗೆ ಒಳ್ಳೆಯ ಬಟ್ಟೆ, ಚೆನ್ನಾಗಿರುವ ವಸ್ತುಗಳು, ಸ್ವಚ್ಛತೆ, ತಮ್ಮದೇ ಆದ ಸ್ಟೈಲ್ ಇವೆಲ್ಲ ಬಹಳ ಮುಖ್ಯ. ಕೆಲಸ ಮತ್ತು ಜೀವನದ ದಾರಿ. ಸಿಂಹರಾಶಿಯವರು ಕೆಳಗೆ ಕೆಲಸ ಮಾಡೋದಕ್ಕಿಂತ ಮೇಲಿಂದ ನಿರ್ಧಾರ ತೆಗೆದುಕೊಳ್ಳೋದು ಇಷ್ಟಪಡುತ್ತಾರೆ. ಅವರು ಚೆನ್ನಾಗಿರೋ ಕ್ಷೇತ್ರಗಳು ನಾಯಕತ್ವದ ಕೆಲಸ, ಸರ್ಕಾರದ ಹುದ್ದೆ, ಬಿಸ್ನೆಸ್, ಜನ ಮುಂದೆ ಕಾಣಿಸೋ ಕೆಲಸದಲ್ಲಿ ಗೌರವ ಇಲ್ಲ ಅಂದರೆ ಹಣ ಇದ್ರೂ ತೃಪ್ತಿ ಇರಲ್ಲ. ಸಂಬಂಧಗಳಲ್ಲಿ ಸಿಂಹರಾಶಿಯವರು ತುಂಬ ಲಾಯಲ್ ಆಗಿರುತ್ತಾರೆ. ರಕ್ಷಣೆ ಕೊಡೋ ಸ್ವಭಾವ, ತಮ್ಮವರಿಗಾಗಿ ಏನಾದರೂ ಮಾಡುವವರು. ಆದರೆ ಕಡೆಗಣನೆ ಮಾಡಿದರೆ, ಬೆಲೆ ಕೊಡದಿದ್ದರೆ, ನಂಬಿಕೆ ಕಳೆದುಕೊಂಡ್ರೆ ಅವರು ಮೌನವಾಗ್ತಾರೆ. ಈ ಮೌನವೇ ಸಂಬಂಧದ ಅಂತ್ಯ. ಸಿಂಹರಾಶಿಯವರ ಜೀವನ ಹೇಗಿರುತ್ತೆ? ಸಿಂಹರಾಶಿಯವರ ಜೀವನ ಸುಲಭವಾಗಿರಲ್ಲ. ಏರುಪೇರು ತುಂಬ ಇರುತ್ತೆ, ಆದರೆ ಕೆಳಗೆ ಬಿದ್ದರೂ ಮತ್ತೆ ಏಳುವ ಶಕ್ತಿ ಇರುತ್ತೆ. ಇವರ ಜೀವನದಲ್ಲಿ ಕಷ್ಟಗಳು ಅವರನ್ನು ಒಡೆಯಲ್ಲ, ರಾಜನನ್ನಾಗಿಸುತ್ತವೆ. ಒಂದು ಸಾಲಿನಲ್ಲಿ ಸಿಂಹರಾಶಿ. ಗೌರವ ಸಿಕ್ಕರೆ ದೇವರು, ಅವಮಾನ ಸಿಕ್ಕರೆ ದೂರವಾಗುವ ಮೌನ ರಾಜ. ಸಿಂಹರಾಶಿ ಸಂಪೂರ್ಣ ಭವಿಷ್ಯ. 2026ನೇ ವರ್ಷ ಸಿಂಹರಾಶಿಯವರಿಗೆ ಪರೀಕ್ಷೆಯ ವರ್ಷ ಆಗಿರುತ್ತದೆ. ಒಂದೆಡೆ ಯಶಸ್ಸು, ಇನ್ನೊಂದೆಡೆ ಎಚ್ಚರಿಕೆ. ಎರಡು ಸಮಾನವಾಗಿ ಇರುತ್ತವೆ. ವರ್ಷಾರಂಭ ಜನವರಿಯಿಂದ ಮಾರ್ಚ್ 2026. ಸಿಂಹರಾಶಿಯವರೇ, 2026 ಆರಂಭದಲ್ಲಿ ನಿಮ್ಮ ಜೀವನದಲ್ಲಿ ಹಳೆಯ ವಿಚಾರಗಳು ಮತ್ತೆ ಎದುರಾಗುತ್ತವೆ. ಹಳೆಯ ಸಾಲ, ಹಳೆಯ ಸಂಬಂಧ, ಹಳೆಯ ತಪ್ಪು ನಿರ್ಧಾರಗಳು ಇವೆಲ್ಲವೂ ನಿಮಗೆ ಪಾಠ ಕಲಿಸುವಂತೆ ಬರುತ್ತವೆ. ಈ ಸಮಯದಲ್ಲಿ ತಕ್ಷಣ ನಿರ್ಧಾರ ಮಾಡಬೇಡಿ. ಯಾರ ಮಾತಿಗೂ ತಕ್ಷಣ ನಂಬಿಕೆ ಇಡಬೇಡಿ. ಹಣಕಾಸು ವಿಷಯದಲ್ಲಿ ಎಚ್ಚರಿಕೆ ಅತ್ಯಂತ ಅಗತ್ಯ. ಹಣಕಾಸಿನ ಭವಿಷ್ಯ. 2026ರಲ್ಲಿ ಹಣ ಬರುತ್ತದೆ, ಆದರೆ ಹಣ ನಿಲ್ಲುವುದಿಲ್ಲ. ಅನಗತ್ಯ ಖರ್ಚು, ಯಾರಿಗೂ ಸಹಾಯ ಮಾಡಿ ಹಣ ಸಿಗದೆ ಹೋಗುವ ಸಾಧ್ಯತೆ. ಹೂಡಿಕೆ ಹೆಸರಲ್ಲಿ ಮೋಸ, ಎಚ್ಚರಿಕೆ. ಈ ವರ್ಷ ಸಾಲ ಕೊಡೋದು ತಪ್ಪಿಸಿ. ಲಾಭ ಅಂತ ಹೇಳುವ ಸ್ಕೀಮ್ಗಳಿಂದ ದೂರ ಇರಿ. ಜೂನ್ ಇಂದ ಆಗಸ್ಟ್ ಈ ತಿಂಗಳಲ್ಲಿ ಹಣಕಾಸು ಏರುಪೇರು ಹೆಚ್ಚು. ಉದ್ಯೋಗ, ವ್ಯಾಪಾರ ಭವಿಷ್ಯ. ಸಿಂಹರಾಶಿಯವರು ಸಹಜವಾಗಿ ನಾಯಕತ್ವ ಗುಣ ಹೊಂದಿರುತ್ತಾರೆ. ಹೊಸ ಅವಕಾಶಗಳು ಬರುತ್ತವೆ, ಆದರೆ ಅದೇ ಸಮಯದಲ್ಲಿ ನಿಮ್ಮ ವಿರುದ್ಧ ಒಳಚರಂಡಿ ರಾಜಕೀಯ ನಡೆಯಬಹುದು. ಕಚೇರಿಯಲ್ಲಿ ಅತಿಯಾದ ನಂಬಿಕೆ ಬೇಡ. ನಿಮ್ಮ ಪ್ಲಾನ್ಗಳನ್ನು ಎಲ್ಲರ ಮುಂದೆ ಹೇಳಬೇಡಿ. ವ್ಯಾಪಾರಿಗಳಿಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಎಚ್ಚರಿಕೆ. ಬರವಣಿಗೆ ಒಪ್ಪಂದ ಇಲ್ಲದೆ ವ್ಯವಹಾರ ಬೇಡ. ಪ್ರೀತಿ ಮತ್ತು ಸಂಬಂಧ ಭವಿಷ್ಯ. 2026ರಲ್ಲಿ ಸಿಂಹರಾಶಿಯವರಿಗೆ ಸಂಬಂಧಗಳಲ್ಲಿ ಅತಿದೊಡ್ಡ ಪಾಠ ಸಿಗುತ್ತದೆ. ಅತಿಯಾದ ನಿರೀಕ್ಷೆ, ನಿಮ್ಮ ಒಳ್ಳೆಯತನವನ್ನೇ ದುರುಪಯೋಗ ಮಾಡುವ ಜನ ಸುತ್ತಲಿರುತ್ತಾರೆ. ಕೆಲವರಿಗೆ ಬ್ರೇಕಪ್, ನಂಬಿಕೆ ದ್ರೋಹ, ಮನಸ್ಸಿಗೆ ನೋವುಂಟು. ಆದರೆ ವರ್ಷ ಅಂತ್ಯದ ವೇಳೆಗೆ ನಿಜವಾದ ಸಂಬಂಧ, ಶಾಂತಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸಿಂಹರಾಶಿಯವರು ದೂರ ಇರಬೇಕಾದ ಅಕ್ಷರಗಳು 2026ರಲ್ಲಿ ಜ್ಯೋತಿಷ್ಯ ಪ್ರಕಾರ. ಈ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳಿಂದ ಎಚ್ಚರಿಕೆ ಅಗತ್ಯ. ಹ ಅಥವಾ ಎ, ಸ, ಶ ಅಥವಾ ಎಸ್, ಆರ್ ಅಥವಾ ರ, ಎನ್
ಅಥವಾ ನ. ಈ ಅಕ್ಷರದ ವ್ಯಕ್ತಿಗಳು ಮಾತಿನಲ್ಲಿ ಮಧುರ, ಮನಸ್ಸಿನಲ್ಲಿ ಮೋಸ. ನಿಮ್ಮ ದುರ್ಬಲತೆಯನ್ನು ಉಪಯೋಗಿಸಿಕೊಳ್ಳುವವರು. ವಿಶೇಷವಾಗಿ ಹಣ ಮತ್ತು ರಹಸ್ಯ ವಿಚಾರಗಳಲ್ಲಿ ಇವರಿಂದ ದೂರ ಇರಿ. ಆರೋಗ್ಯ ಭವಿಷ್ಯ 2026 ರಕ್ತದ ಒತ್ತಡ, ಕಣ್ಣು ಸಮಸ್ಯೆ, ತಲೆನೋವು, ನಿದ್ರೆ ಸಮಸ್ಯೆ, ಸ್ಟ್ರೆಸ್ ನಿಮ್ಮ ದೊಡ್ಡ ಶತ್ರು. ಧ್ಯಾನ ಪ್ರಾಣಾಯಾಮ ಮಾಡಿದರೆ ಉತ್ತಮ ಫಲ. ಸೆಪ್ಟೆಂಬರ್ ಡಿಸೆಂಬರ್ 2026 ಈ ಸಮಯದಲ್ಲಿ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆ. ಶತ್ರುಗಳ ಮುಖವಾಡ ಬಯಲಾಗುತ್ತದೆ. ಜೀವನದ ದಿಕ್ಕು ಸ್ಪಷ್ಟವಾಗುತ್ತದೆ. ನಿಮಗೆ ಕಲಿಸುವ ಪಾಠ ಎಲ್ಲರೂ ನಿಮ್ಮವರಲ್ಲ. ಪರಿಹಾರ ಕ್ರಮ: ಪ್ರತಿ ಭಾನುವಾರ ಸೂರ್ಯನಿಗೆ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿ. ಕೆಂಪು ಬಣ್ಣದ ವಸ್ತು ದಾನ ಮಾಡಿ. ಅಹಂಕಾರ ಕಡಿಮೆ ಮಾಡಿ. ಅದೇ ನಿಮ್ಮ ಅಂತಿಮ ಸಂದೇಶ. ನಿಮ್ಮ ಸಿಂಹರಾಶಿಯವರಿಗೆ 2026 ನಿಮ್ಮನ್ನು